ಬೀದಿ ಬದಿಯ ವ್ಯಾಪಾರಕ್ಕೆ ಬ್ರೇಕ್. ಬಡವರ ತಳ್ಳುವ ಗಾಡಿಗಳನ್ನು ಕಸದ ಟ್ರ್ಯಾಕ್ಟರ್ಗಳಿಗೆ ತುಂಬಿದ ಸಿಬ್ಬಂದಿಗಳು. ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ ಎಂಬ ವಿಚಾರದಲ್ಲಿ ಏಕಾಏಕಿ ಬೀದಿ ಬದಿಯ ವ್ಯಾಪಾರವನ್ನ ತೆರವು ಮಾಡಿರುವ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ನಡೆದಿದೆ. ಸೊಂಡೆಕೊಪ್ಪ ರಸ್ತೆಯಲ್ಲಿ ತೆರವು ವೇಳೆ ಬಡವರ ತಳ್ಳುವ ಗಾಡಿಗಳನ್ನ ಕಸವನ್ನ ತುಂಬುವ ಟ್ರ್ಯಾಕ್ಟರ್ಗೆ ತುಂಬಿಕೊಂಡಿದ್ದಾರೆ. ನಗರಸಭೆ ಸಿಬ್ಬಂದಿಗಳು ಇನ್ನು ಜನರು ಗೋಳಾಡಿದರೂ ಬಿಡದ ನಗರಸಭೆ ಆರೋಗ್ಯ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಕಾರ್ಯಾಚರಣೆಯಿಂದ ಬೀದಿ ಬದಿಯ ವ್ಯಾಪಾರಿಗಳ ಆಕ್ರೋಶಕ್ಕೊಳಗಾಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಜನರು ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಹೆಸರಿನಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದು, ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಅಬ್ಬರಕ್ಕೆ ಸ್ಥಳದಲ್ಲಿದ್ದ ನಗರಸಭೆ ಪೌರಾಯುಕ್ತ ಮಾಯವಾದ ಘಟನೆ ನಡೆದಿದೆ. ಇಲ್ಲಿ ಏನೂ ಇಲ್ಲ, ನಮ್ಮ ಜಾಗದಲ್ಲಿ ನಾವೆಲ್ಲ ಇದೀವಿ ಕರೆಕ್ಟಾಗಿ. ನಮ್ಮ ಜಾಗದಲ್ಲಿ ಇನ್ನೂ ಒಂದು 5 ಅಡಿ ಅಂದ್ರೆ 10 ಅಡಿ ನಮ್ದು ರೋಡ್ಗೆ ಹೋಗಿದೆ ಜಾಗ. ರೋಡ್ಗೆ ಬಿಟ್ಕೊಟ್ಟಿದ್ದೀವಿ. ಸರ್ಕಾರದಿಂದ ಇದು ಕೊಟ್ಟಿದೆ, ಕಾಂಪೋಸಿಷನ್ ಕೊಟ್ಟು ನೀವು ಮುಂದೆ ಆಕ್ವಿಸೇಷನ್ ಮಾಡಿ ಅಂತೇಳಿ ಅವ್ರು ಇದು ಮಾಡಿದ್ದಾರೆ. ಅವ್ರು ಯಾವುದು ಕಾಂಪೋಸಿಷನ್ ಕೊಟ್ಟಿಲ್ಲ, ಇದುವರೆಗೂ ಯಾವುದು ಮಾಡಿಲ್ಲ. ಆದರೆ ಅಲ್ಲಿ ಮುಂದ್ಗಡೆ ಉದ್ದೇಶಪೂರ್ವಕ ಇವರು ಚರಂಡಿ 90 ಲಕ್ಷ ರೂಪಾಯಿ ಖರ್ಚು ಮಾಡಿ ರಸ್ತೆಯಲ್ಲಿ ಪಕ್ಕದಲ್ಲಿ ಇಕ್ಕಲದಲ್ಲಿ ಚರಂಡಿ ಮಾಡಿದರೆ ಆ ಚರಂಡಿಗೆ ಬೇಕಾಗಿ ಉದ್ದೇಶಪೂರ್ವವಾಗಿ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಅಡ್ಡ ಕಟ್ಟಿದ್ದಾರೆ. ಕೆಳಗಡೆ ಇದು ರಾಜಕಾಲುವೆ ಇದ್ದರೆ ರಾಜಕಾಲುವೆನೆಲ್ಲ ಮುಚ್ಚಿಸ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಸ್ಪತ್ರೆ ಮಾಡಿಕೊಟ್ಟಿದ್ದಾರೆ ಪರ್ಮಾನಲ್ ಲೇಔಟಲ್ಲಿ. ಇಲ್ಲಿ ಉದ್ದೇಶಪೂರ್ವವಾಗಿ ಬಂದು ಇವ್ರಿಗೆ ಏನೋ ಮಾಮೂಲಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವವಾಗಿ ಬಂದು ಇಲ್ಲಿ ಬಿಲ್ಡಿಂಗ್ನ ಮುಂದ್ಗಡೆ ಶೀಟ್ ಹಾಕಿದರೆ ಅದೆಲ್ಲ ನಮ್ಮ ಜಾಗದಲ್ಲಿ ಇದ್ದರೂ ಕೂಡ ಡ್ಯಾಮೇಜ್ ಮಾಡೋಕೆ ಬರ್ತಾ ಇದ್ದಾರೆ. ಫುಟ್ಪಾತ್ ಅಲ್ಲ, ಇದು ನಮ್ಮ ಸ್ವಂತ ಜಾಗ. ನನ್ನ ಹತ್ರ ಕೋರ್ಟ್ ಸ್ಟೇ ಕೂಡ ಇದೆ. ಆದರೆ ಇವ್ರಿಗೆ ಸುಮಾರು ಒಂದು 20 RTನಲ್ಲಿ ಕೇಳಿದ್ದೀನಿ, ಇದುವರೆಗೂ ಅವರು ಒಂದು ಜವಾಬ್ದಾರಿ ಕೊಡ್ತಾ ಇಲ್ಲ. ಇಲ್ಲಿ ನನಗೆ ನೀರು ಕೊಡ್ತಾ ಇಲ್ಲ, ಇಲ್ಲಿ ಬಂದು ಕಸನೂ ಹೊಡಿತಾ ಇಲ್ಲ. ಆದರೆ ನಾನು 1 ಲಕ್ಷ ಚಿಲ್ಲರೆ ನಾನು ಇದು ಕಟ್ತಾ ಇದ್ದೀನಿ ನನ್ನ ಬಿಲ್ಡಿಂಗಿಗೆ ಟ್ಯಾಕ್ಸು. ಕಮಿಷನರ್ ಅವ್ರು ಏನಿಲ್ಲ, ಅವರೇ ಮೊದಲಿದ್ದವ್ರು ಇಲ್ಲೆಲ್ಲ. ಈಗ ಕಮಿಷನರ್ ಆಗಿ ಬಂದಿರೋರೆ ಮೊದಲು ಇಂಜಿನಿಯರ್ ಆಗಿದ್ದರು, ಅವರೇ ಚರಂಡಿ ಎಲ್ಲ ಮಾಡಿದ್ದು. ಆದರೆ ಅದೆಲ್ಲ ನಾನೇನು ಮಾಡೋಕ್ಕಾಗಲ್ಲ, ರಾಜಕೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ನೆಡ್ಕೊಳ್ತಾ ಇದ್ದಾರೆ. ಈಗ ನೋಡಿದ್ರೆ ಬರೀ ಕೊಟ್ಟು ತೋರಿಸ್ತೀನಿ ಅಂದರೆ ಅವ್ರು ಇಲ್ಲಿ ಬರ್ತಾ ಇಲ್ಲ, ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಈಗ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.